ಫಸ್ಟ್ ಡೇ ನೈಟ್ ಶಿಫ್ಟ್ ಮಾಡ್ತಾರೆ ನಾನು ಇವತ್ತು. ಇನ್ಸೆಂಟಿವ್ ಯಾವ ಥರ ಇದೆಯಪ್ಪ ಅಂದರೆ ಇದರಲ್ಲಿ 14 ಆರ್ಡ್ರ್ ಮಾಡಿದ್ರೆ 225, 18 ಆರ್ಡ್ರ್ ಮಾಡಿದ್ರೆ 350, 22 ಆರ್ಡ್ರ್ ಮಾಡಿದ್ರೆ 470, 30 ಆರ್ಡ್ರ್ ಮಾಡಿದ್ರೆ 810 ರೂಪಾಯಿ. ನಾವು ಮಾಡಿದ ಅರ್ನಿಂಗ್ಸ್ ಬಿಟ್ಟು ಎಕ್ಸ್ಟ್ರಾ. ಇದಕ್ಕೆ ಕಂಡೀಷನ್ ಏನಪ್ಪ ಅಂದರೆ ನೈಟ್ 7 ಗಂಟೆಯಿಂದ ಬೆಳಿಗ್ಗೆ 5:30ವರೆಗೂ ಲಾಗಿನ್ ಕಂಪಲ್ಸರಿ ಇರಲೇಬೇಕು. ನೈಟ್ ಶಿಫ್ಟ್ ಅಂತೇಳಿ ನೀನು ಇವಾಗ ಮಧ್ಯಾಹ್ನ 12 ಗಂಟೆಗೆ ಯಾಕೆ ಆನ್ ಮಾಡಿದ್ದೀನಪ್ಪ ಅಂದರೆ ನೈಟ್ 7 ಗಂಟೆಯಿಂದ ಒಂದು 12 ಗಂಟೆವರೆಗೆ ಮಾತ್ರ ಆರ್ಡ್ರ್ ಕೊಡೋದು. ಅದಾದಮೇಲೆ ಆರ್ಡ್ರ್ ಕೊಡೋಲ್ಲ. 2 ಗಂಟೆವರೆಗೂ 1 ಅವರಿಗೆ ಒಂದು ಆರ್ಡ್ರ್ ಕೊಡ್ತಾನೆ. 2 ಗಂಟೆ ಮೇಲೆ 2 ಗಂಟೆಯಿಂದ ಮತ್ತು ಬೆಳಿಗ್ಗೆ 5 ಗಂಟೆವರೆಗೂ 5:30ವರೆಗೂ ಒಂದು ಆರ್ಡ್ರ್ ತಪ್ಪಿದ್ರೆ 2 ಆರ್ಡ್ರ್ 3 ಆರ್ಡ್ರ್ ಓಡಿಸ್ಬೋದು ಅಷ್ಟೇ. ಅದಕ್ಕೋಸ್ಕರ ಟಾರ್ಗೆಟ್ ಮಾಡೋಕ್ಕಾಗಲ್ಲ, 30 ಆರ್ಡ್ರ್ ಮಾಡೋಕ್ಕಾಗಲ್ಲ. ಅದಕ್ಕೇ ನೀವು 12 ಗಂಟೆಗೆ ಆನ್ ಮಾಡಿದ್ದು. 12 ಗಂಟೆ 4 ಗಂಟೆ ಮತ್ತು ಒಂದು 6 ಗಂಟೆಗೆ ಹಂಗೆ ಆನ್ ಮಾಡ್ತೀನಿ. 6 ಗಂಟೆಯಿಂದ ಕಂಟಿನ್ಯೂ ಬೆಳಿಗ್ಗೆವರೆಗೆ ಮಾಡ್ತೀನಿ. ಫಸ್ಟ್ನೇ ಆರ್ಡ್ರ್ ಬರ್ತಾಯಿದೆ ನೋಡಿ, ಮನೀಶ್ ದಮ್ ಬಿರಿಯಾನಿಯಿಂದ 39 ರೂಪಾಯಿ ಕೊಟ್ಟಿದ್ದಾನೆ. ಪಿಕಪ್ ಆ್ಯಂಡ್ ಡ್ರಾಪ್ 2.90 ಕಿಲೋಮೀಟ್ರ್ ಇದೆ. ಫಸ್ಟ್ನೇ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಕಂಪಲ್ಸರಿ 5:30 ತಗೊಂಡು ಲಾಗಿನ್ ಇರಲೇಬೇಕು. ನಾನು 5 ಗಂಟೆವರೆಗೆ ಇರ್ತೀನಿ, ಯಾಕಂದರೆ ಒಂದು ಗಿಗ್ಸ್ ಇನ್ಕಂಪ್ಲೀಟ್ ಮಾಡ್ಬೋದು ಡೈಲಿ. ಅದಕ್ಕೋಸ್ಕರ ನಾನು 5 ಗಂಟೆಗೆ ಆಫ್ ಮಾಡ್ಕೊಂಡು ಹೋಗ್ತೀನಿ. 30 ಆರ್ಡ್ರ್ ಮಾಡ್ಕೊಂಡು 800 ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವು. ಇವತ್ತು ನಾನು ಫಸ್ಟ್ ಡೇ ಮಾಡ್ತಾ ಇರೋದು ನೈಟ್ ಶಿಫ್ಟು. 6840 ಫುಡ್ ಇದೆ ಕೊಡು. ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? 1.9 ಕಿಲೋಮೀಟ್ರ್ ಇದೆ ಡ್ರಾಪು. 39 ರೂಪಾಯಿ ಕೊಟ್ಟಿದ್ದಾನೆ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ ನೋಡಿ. 12:25ಕ್ಕೆ ಡ್ರಾಪ್ ಮಾಡಿದೆ. 12:41 ಕೊಟ್ಟಿದ್ದಾನೆ ಆರ್ಡ್ರು ಫುಲ್ಲು ಸ್ಲೋ ಇದ್ದಂಗಿದೆ. ಬಿರಿಯಾನಿ ಝೋನ್ ಆರ್ಡ್ರ್ ಹಾಕಿದ್ದಾನೆ, ಪರವಾಗಿಲ್ಲ. ಆರ್ಡ್ರ್ ಕೊಟ್ಟರು ಕೂಡ ಫುಡ್ ರೆಡಿ ಇದೆ. ಅಣ್ಣ 4581 ಫುಡ್ ರೆಡಿ ಇದೆ ಕೊಡಿ. ಆರ್ಡ್ರ್ ಪಿಕಪ್ ಆಯಿತು. ಬಾಗ್ಮನೆ ಕನ್ಸುಲೇಷನ್ ಪಾರ್ಕ್ ಟೂರಿಸ್ಟ್ 3 ಕಂಪ್ನಿ ಒಳಗಡೆ ಹಾಕಿದ್ದಾನೆ. ಕಸ್ಟಮರಿಗೆ ಅಡ್ವಾನ್ಸ್ ಫೋನ್ ಮಾಡಬೇಕು, ಇಲ್ಲಾಂದರೆ ಅವ್ರು ಕೆಳಗಡೆ ಬರೋಲ್ಲ ನೋಡಿ. 6.6 ಕಿಲೋಮೀಟ್ರ್ ಇದೆ ಡ್ರಾಪು. ನೇಮ್ ಸರ್? ನಿತಿನ್ ಜೋಸ್. ವೆಲ್ಕಮ್ ಸರ್. ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 59 ರೂಪೀಸ್ ಕೊಟ್ಟಿದ್ದಾನೆ ಅಷ್ಟೇ ನೋಡಿ. ರಿಟರ್ನ್ ಆರ್ಡ್ರ್ ಆಗ್ತಾಯಿದ್ದಾನೆ. 5.79 ಕಿಲೋಮೀಟ್ರ್ ಇದೆ. 49 ರೂಪೀಸ್ ಕೊಟ್ಟಿದ್ದಾನೆ. ಪಿಕಪ್ ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ. ಈ ದರಿದ್ರ ರೆಸ್ಟೋರೆಂಟ್ ಹಾಕಿದ್ದಾನೆ ಗೊತ್ತಾ. ನಮ್ಮ ಮಾರ್ತಳ್ಳಿ ಇದ್ದವರು ಬೇಕಾದ್ರೆ, ಮಾರ್ತಳ್ಳಿಯಲ್ಲಿ ಯಾರ್ಯಾರು ಡ್ಯೂಟಿ ಮಾಡ್ತೀರಾ ಅವ್ರು ಕಮೆಂಟ್ ಮಾಡಿ. ಇಲ್ಲಿ ನಮ್ಮ ಅಶ್ವಥ್ ನಗರ ಕಲಾಮಂದಿರ ಹತ್ರ ಒಂದು ಚೈನೀಸ್ ಹೋಕ್ ರೆಸ್ಟೋರೆಂಟ್ ಇದೆ ನೋಡಿ. ಚೈನೀಸ್ ಹೋಕ್ ಬಿಗ್ ಬೌಲ್. ಇಲ್ಲಿಂದ 2.8 ಕಿಲೋಮೀಟ್ರ್ ಪಿಕಪ್ ಇದೆ. ಆರ್ಡ್ರ್ ಪಿಕಪ್ ಆಯಿತು. ಇದೆ ನೋಡಿರಿ ಚೈನೀಸ್ ಹೋಕ್. ಅದು ಕಲಾಮಂದಿರ ಹಿಂದುಗಡೆ ಇರೋದು ಚೈನೀಸ್ ಹೋಕು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? ಕಾಡು ಬೀಸ್ನಲ್ಲಿಗೆ ಹಾಕಿದ್ದಾನೆ ಡ್ರಾಪು. 3.4 ಕಿಲೋಮೀಟ್ರ್ ಇದೆ ಡ್ರಾಪು. ನೇಮ್ ಸರ್? ಥ್ಯಾಂಕ್ ಯು ಸರ್. ಡ್ರಾಪ್ ಆಯಿತು. 3ನೇ ಆರ್ಡ್ರ್ ಇದು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 52 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. A few moments later. ನೋಡ್ತಾ ಇರ್ಬೋದು, ಸ್ಕ್ರೀನ್ಶಾಟ್ ಹಾಕಿರ್ತೀನಿ. 521 ರೂಪಾಯಿ ಅರ್ನಿಂಗ್ಸು ಮತ್ತು ಲಾಗಿನ್ ಅವರ್ಸು 6.46 ಅವರ್ಸ್ ಲಾಗಿನ್ನು. 12 ಆರ್ಡ್ರ್ ಆಗಿದೆ ಅಷ್ಟೇ ಬೆಳಿಗ್ಗೆಯಿಂದ, ಮಧ್ಯಾಹ್ನದಿಂದ 12 ಗಂಟೆಯಿಂದ 6.25 ತಾಸು, ಹತ್ತತ್ರ 7 ತಾಸು. 7 ತಾಸಲ್ಲಿ ಬರೀ 521 ರೂಪಾಯಿ ಅರ್ನಿಂಗ್ಸ್ ಆಗಿದೆ, ಬರೀ 12 ಆರ್ಡ್ರು. ಇವತ್ತು ಭಾಳ ಕಷ್ಟ. ಇವತ್ತು ಯಾವ ವಾರ? ಶುಕ್ರವಾರ. ಇವತ್ತು ಡೇಟ್ 25. ಹೆವಿ ಹಿಂಸೆ ಕೊಡ್ತಾವನೆ, ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡಿ. ಲಾಸ್ಟ್ನೇ ಆರ್ಡ್ರ್ ಎಷ್ಟು ಗಂಟೆಗೆ ಡ್ರಾಪ್ ಮಾಡಿದ್ದೀನಿ ಗೊತ್ತಾ? ಲಾಸ್ಟ್ನೇ ಆರ್ಡ್ರ್ 5:44ಕ್ಕೆ ಡ್ರಾಪ್ ಮಾಡಿರೋದು. ಇವಾಗ 6:48. 1 ಅವರ್ ಆದರೂ ಆರ್ಡ್ರ್ ಕೊಡ್ತಾಯಿಲ್ಲ. ಪೀಕ್ ಟೈಮು ಡಿನ್ನರ್ ಟೈಮಲ್ಲೇ ಹೆಂಗೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಾಯಿಲ್ಲ. ಮಧ್ಯಾಹ್ನ ಒಂದು ಆರ್ಡ್ರ್ ಡೆಲಿವರಿ ಮಾಡಿದ್ಮೇಲೆ ಇನ್ನೊಂದು ಆರ್ಡ್ರಿಗೆ 15ರಿಂದ 20 ನಿಮಿಷ ವೇಟ್ ಮಾಡಲೇಬೇಕು ಒಂದು ಆರ್ಡ್ರಿಗೆ, ಪರ್ ಆರ್ಡ್ರಿಗೆ. ಮತ್ತು ಅದನ್ನು ರೆಸ್ಟೋರೆಂಟಲ್ಲಿ ಮತ್ತೆ ಒಂದು 10-15 ನಿಮಿಷ ವೇಟ್ ಮಾಡಬೇಕು. ಇವತ್ತಂತರ ವರ್ಸ್ಟ್ ಆಗೋಗಿದೆ. ನೋಡೋಣ ಯಾವ ಥರ ಆಗುತ್ತೆ. ಇನ್ಸೆಂಟಿವ್ 30 ಆರ್ಡ್ರ್ ಮಾಡಲೇಬೇಕು ಇವತ್ತು ನಾನು. ಆಲ್ರೆಡಿ 7 ಅವರ್ ಲಾಗಿನ್ ಆಯಿತು. ಮತ್ತು ಕಂಟಿನ್ಯೂ ಮತ್ತೆ ಬೆಳಗ್ಗೆ 5:30 ತಗೊಂಡು ಲಾಗಿನ್ ಇರಲೇಬೇಕು.
ಇದು ಇರ್ತೀವಿ ಲಾಗಿನ್ ಇರೋಕ್ಕೆ ಏನು ತೊಂದರೆ ಇಲ್ಲ. ಆದರೆ 30 ಆರ್ಡ್ರ್ ಆಗಲೇಬೇಕು, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಹೆವಿ ಟ್ರಾಫಿಕ್ ನಮ್ಮ ಮಾರ್ತಳ್ಳಿಯಲ್ಲಿ. 1 ಅವರ್ ಆಯಿತು ಆರ್ಡ್ರೇ ಬರ್ತಾಯಿಲ್ಲ. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ಎಷ್ಟು ಗಂಟೆಗೆ ಕೊಡ್ತಾನೆ ಗೊತ್ತಿಲ್ಲ ಆರ್ಡ್ರು. ಜಸ್ಟ್ ಒಂದು ಆರ್ಡ್ರ್ ಪಿಕಪ್ ಆಯಿತು. 7.7 ಕಿಲೋಮೀಟರ್ ಇದೆ ಡ್ರಾಪು. ನೇಮ್ ಸರ್? ನೋಡ್ತಾ ಇರ್ಬೋದು 49 ರೂಪೀಸ್ ಕೊಟ್ಟಿದ್ದಾನೆ. 1.5 ಟ್ರಿಪ್ಸು. ನಿಮಗೆ ಇದು ಎಷ್ಟು ಕಿಲೋಮೀಟ್ರ್ ಅಂತ ತೋರಿಸ್ತೀನಿ ನೋಡಿ ಈ ಆರ್ಡ್ರಲ್ಲಿ. ನೋಡಿ 7.8 ಕಿಲೋಮೀಟ್ರಿಗೆ ಓನ್ಲಿ 49 ರೂಪೀಸ್. ಅದಕ್ಕೆ 1 ಅವರ್ ಒಂದೇ ಒಂದು ಆರ್ಡ್ರ್ ಮಾಡಿರೋದು ನಾನೀಗ. 24 ಆರ್ಡ್ರ್ ಆಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ 7 ಅವರಲ್ಲಿ ಬರೀ 12 ಆರ್ಡ್ರ್ ಮಾಡಿದ್ದೀನಿ. ಮತ್ತು 7 ಗಂಟೆಯಿಂದ ಈಗ ಎಷ್ಟು ಗಂಟೆ? 11 ಗಂಟೆ. 4 ಅವರಲ್ಲೇ 12 ಆರ್ಡ್ರ್ ಹೊಡಿದ್ದೀನಿ ನೋಡಿ. ಎಲ್ಲಿಂದ ಎಲ್ಲಿ ಡಿಫ್ರೆಂಟು. ಮಧ್ಯಾಹ್ನ ನಂತರ ಆರ್ಡ್ರ್ ಕೊಡ್ತಾಯಿದ್ದಿಲ್ಲ ಕರೆಕ್ಟಾಗಿ. ಆರ್ಡರ್ ಪಿಕಪ್ ಆಯಿತು. ಜಸ್ಟ್ ಡ್ರಾಪ್ ಎಷ್ಟು ಕಿಲೋಮೀಟ್ರ್? ಡ್ರಾಪು 1.6 ಕಿಲೋಮೀಟ್ರ್ ಇದೆ. ಕಸ್ಟಮರಲ್ಲಿ ಇಟ್ಟೋಗಂತೇಳಿದ್ರು, ಇಟ್ಟಿದ್ದೀನಿ ಐಟಮ್ನ. ₹30. ಓಕೆ. ಅಣ್ಣ ಇದೆರಡು ಫುಡ್ ರೆಡಿ ಇದೆ ನೋಡಿ. 45802011. ಎರಡು ಆರ್ಡ್ರ್ ಪಿಕಪ್ ಆಯಿತು, ಡ್ರಾಪ್ ಆಯಿತು. ಮಲ್ಟಿ ಆರ್ಡ್ರಲ್ಲಿ ಫಸ್ಟ್ನೇ ಆರ್ಡ್ರು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? ₹30 ಕೊಟ್ಟಿದ್ದಾನೆ. ಎಷ್ಟು ಆರ್ಡ್ರು? 2011. ಇದು ಎಷ್ಟು ಕಿಲೋಮೀಟ್ರ್ ಇದೆ? 2.6 ಕಿಲೋಮೀಟ್ರ್ ಇದೆ. 5 minutes later. ನೇಮ್? ಎಬಿನ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಲಿವ್ ಟು ಡೋರ್ ಅಂತ ಕೊಟ್ಟಾನೆ. ಆರ್ಡ್ರಲ್ಲಿ ಎರಡನೇ ಆರ್ಡ್ರ್ ಜಸ್ಟ್ ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 2.2 ಕಿಲೋಮೀಟ್ರಿಗೆ ₹50 ಕೊಟ್ಟಿದ್ದಾನೆ. ₹20 ಸರ್ಜು. 1 ಕಿಲೋಮೀಟ್ರ್ ಬಂದರೂ ₹50 ಕೊಡ್ತಾನೆ. 50 ಮೀಟ್ರ್ ಬಂದರೂ ₹50 ಕೊಡ್ತಾನೆ. ಬೆಳಿಗ್ಗೆ ನೈಟೇ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ, ಆದರೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರೋಲ್ಲ. ಇನ್ನೂ ಆರ್ಡರ್ ಪಿಕಪ್ ಆಯಿತು. ₹50 ಕೊಟ್ಟಿದ್ದಾನೆ. 28 ಆರ್ಡ್ರ್ ಆಯಿತು. ಇನ್ನೂ 2 ಆರ್ಡ್ರ್ ಅಷ್ಟೇ. ₹1396 ಅರ್ನಿಂಗ್ಸ್ ಆಗಿದೆ. ಲಾಗಿನ್ ಅವರ್ಸ್ ಎಷ್ಟಾಗಿದೆ? ಒಂದೇ ನಿಮಿಷ. 17 ಅವರ್ ಲಾಗಿನ್ ಆಗಿದೆ. 17 ಅವರ್ ಲಾಗಿನ್ನು ಸಾಮಾನ್ಯ ವಿಷಯ ಅಲ್ಲದು. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಆದರೆ ನಮ್ಮದು ಮಧ್ಯಾಹ್ನ 12 ಗಂಟೆಯಿಂದ ನೈಟು ಒಂದು 12 ಗಂಟೆವರೆಗೂ ಒಂದು 12 ಅವರ್ ಡ್ಯೂಟಿ ಕರೆಕ್ಟಾಗಿ ಅಂದ್ಕೊಳ್ಳಿ ಅಷ್ಟೇ. ಯಾಕಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಲಾಸ್ಟ್ನೇ ಆರ್ಡ್ರ್ ಎಷ್ಟು ಗಂಟೆಗೆ ಬಂದಿರೋದಂತ. 1:49ಕ್ಕೆ ಲಾಸ್ಟ್ನೇ ಆರ್ಡ್ರ್ ಮಾಡೋದು ನಾನು. ಲಾಸ್ಟ್ನೇ ಆರ್ಡ್ರು 1:49ಕ್ಕೆ ಬಂದಿರೋ ಆರ್ಡ್ರ್ ಇದು. 2 ಗಂಟೆ ಅಂದ್ಕೊಳ್ಳಿ. ಇವಾಗ 5 ಗಂಟೆ ಆಯಿತು, ಒಂದು ಆರ್ಡ್ರ್ ಬಂದಿಲ್ಲ ಇನ್ನೂವರೆಗಾದರೂ. ಸುಮ್ಮನೆ ರೆಸ್ಟು. ಈ ಟೈಮಲ್ಲಿ ಸ್ವಲ್ಪ ರೆಸ್ಟ್ ತಗೊಬೋದು ಅಷ್ಟೇ. 17 ಅವರ್ ಲಾಗಿನ್ ಆಯಿತು. ₹1396. ಕ್ಯಾಲ್ಕುಲೇಟ್ರ್ ಹಾಕ್ತೀನಿ ನೋಡಿ. 1396 ಪ್ಲಸ್ ₹810 ಇನ್ಸೆಂಟಿವ್. ಇವತ್ತಿನ ಅರ್ನಿಂಗ್ಸು ₹2206.
ಕಂಡೀಷನ್ ಏನಪ್ಪ ಅಂದರೆ 5:30 ತನಕ ಇರ್ಬೇಕಂತ ಹೇಳಿದರೆ, ಅದರಲ್ಲಿ ಅವ್ನು ಕೊಟ್ಟಿದ್ದಾನೆ ಲಾಗಿನ್ 3 ಅವರ್ಸ್ ಅಂತ, 2 ಗಂಟೆಯಿಂದ 5:30 ಅಂದರೆ 3.5 ತಾಸು ಆಗುತ್ತೆ. ಅವ್ನು ಕೊಟ್ಟಿರೋದು ಬರೀ 3 ತಾಸು. 5 ಗಂಟೆ ಆಯಿತು, 3 ತಾಸು ಆಯಿತು, ಒಂದು ಸ್ಲಾಟ್ ಇನ್ಕಂಪ್ಲೀಟ್ ಆಗುತ್ತೆ. ಒಂದು ಸ್ಲಾಟ್ ಇನ್ಕಂಪ್ಲೀಟ್ ಮಾಡ್ಬೋದು. ಪರ್ ಡೇದಲ್ಲಿ ಒಂದೇ ಒಂದು ಸ್ಲಾಟ್ ಇನ್ಕಂಪ್ಲೀಟ್ ಮಾಡ್ಬೋದು. ಇನ್ಸೆಂಟಿವ್ ಕೊಡ್ತಾನೆ. ಅರ್ನಿಂಗ್ಸಿಂದ ಜಾಸ್ತಿ ಆಗಬೇಕಾಗಿತ್ತು. ಇವತ್ತು ಭಾಳ ಸ್ಲೋ ಇದೆ ಆರ್ಡ್ರ್ಗಳು. ಏನು ಕಾರಣ ಅಂತ ಗೊತ್ತಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಸಾರಿ, ಗುಡ್ ನೈಟ್ ಅಲ್ಲ, ಗುಡ್ ಮಾರ್ನಿಂಗ್.